ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ಮೊನ್ನೆ ವೆಂಕಟೇಶ್ ಸ್ಟೇಡಿಯಂನಲ್ಲಿ ಅಭಿಷೇಕ್ ಶರ್ಮಾ ಮಳೆನೇ ಹೊಡಿಸಿದ್ರು. ಫ್ರೆಂಡ್, ಟೋಟಲ್ ಹೇಳಬೇಕಂದ್ರೆ ಈ ಒಂದು ಗ್ರೌಂಡಲ್ಲಿ 135 ರನ್ನು, 7 4 ಹಾಗೆ 13 ಸಿಕ್ಸು ಹಾಗೆ 250 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ರು. ಅಂದರೆ ಇವರ ಒಂದು ಸ್ಟ್ರೈಕ್ ರೇಟ್ ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್. ಯಾಕಂದರೆ ಆ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ದು ನನಗನ್ಸುತ್ತೆ 16-17 ಓವರ್ ತನಕ ಕೂಡ ಅದೇ ಸ್ಟ್ರೈಕ್ ರೇಟು ಕಾಪ್ಕೊಂಡು ಹೋಗಿದ್ದಾರೆ. ಅದೇ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಇವರ ಹಿಂದೆ ಒಬ್ಬ ದೊಡ್ಡ ಗುರು ಇದೆ ಫ್ರೆಂಡ್. ಇವರು ಇಂಟರ್ನ್ಯಾಷನಲ್ಗೆ ಅಂದರೆ ಇಂಡಿಯಾ ಟೀಮ್ಗೆ ಹೋಗಿ ಇಂಡಿಯಾನ ಗೆಲ್ಸ್ಕೊಂಬರೋಂಥ ಆಟ ಆಡ್ತಾರಂತ ಮೊದಲಿಗೆ ನೋಡ್ತಿದ್ದಂತೆ. ಯಾರಪ್ಪ ಅಂದರೆ ಇವನೊಂದು ಗುರು ಅಂದರೆ ಅಭಿಷೇಕ್ ಶರ್ಮಾ ಗುರು ಯಾರು? ಯುವರಾಜ್ ಸಿಂಗ್. ಇಂಡಿಯಾದಲ್ಲಿ 6 ಸಿಕ್ಸ್ ಹೊಡೆದ ಫಸ್ಟ್ ಇತಿಹಾಸ ಕ್ರಿಯೇಟ್ ಮಾಡಿದ ಯುವರಾಜ್ ಸಿಂಗ್ ಇವರು ಗುರು. ಟೋಟಲ್ ಹೇಳ್ಬೇಕಂದ್ರೆ ಇವರು ಯುವರಾಜ್ ಸಿಂಗ್ನ ಶಿಷ್ಯ ಫ್ರೆಂಡ್. ಇವರು ಹೇಳಿದ್ರಂತೆ, ನೀನು ಇಂಡಿಯಾ ಟೀಮ್ಗೆ ಹೋಗ್ತೀಯಾ, ಇಂಡಿಯಾನ ಗೆಲ್ಲಿಸುವಂಥ ಪ್ರದರ್ಶನ ಕೊಟ್ಟು ಇಂಡಿಯಾನ ಗೆಲ್ಲಿಸ್ತೀಯ ನೀನು ಅಂತ ಹೇಳಿದ್ರಂತೆ. ಅದೇ ರೀತಿ ಈ ಒಂದು 5ನೇ T20 ಪಂದ್ಯದಲ್ಲಿ ಆಗಿದೆ ಫ್ರೆಂಡ್. ಈ ಆಟ, ಈ ಒಂದು ಇನ್ನಿಂಗ್ಸ್ ಇದೆಯಲ್ಲ, ಇದು ಯುವರಾಜ್ ಸಿಂಗ್ಗೆ ಅರ್ಪಿಸ್ತೀನಿ. ಯಾಕಪ್ಪ ಅಂದರೆ ಅವರು ನನ್ನ ಒಂದು ಗುರು ಹೇಳಿದರು, ನನ್ನೊಂದು ಸಲಿಗೆ ಕೊಟ್ಟಿದ್ದರು. ಅದೇ ರೀತಿ ಈ ಒಂದು ಇನ್ನಿಂಗ್ಸ್ ಕೂಡ ಅವ್ರಿಗೆ ಅರ್ಪಿಸ್ತೀನಿ ಅಂತ ಮೊನ್ನೆ ಹೇಳಿದ್ದಾರೆ ಫ್ರೆಂಡ್. ಅವರ ಒಂದು ಮನದ ಮತ್ತು ಫ್ರೆಂಡ್, ಇವರು ಯುವರಾಜ್ ಸಿಂಗ್ ಹೇಳಿದ್ರಂತೆ ಇವರು ಮುಂದೆಗೆ, ನೀವು ಹೀಗೆ ನೀನು ಇಂಡಿಯಾ ಟೀಮಿಗೆ ಸೇರ್ತೀಯ, ಇಂಡಿಯಾನ ಗೆಲ್ಲಿಸುವಂಥ ಪ್ರದರ್ಶನ ಕೊಡ್ತೀಯ ಅಂತ ಹೇಳಿದಂತೆ. ಅದೇ ರೀತಿ ಇವರು ಅವರ ಒಂದು ಮಾರ್ಗದರ್ಶನದಿಂದ ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆಯೋಕ್ಕೆ ಸಾಧ್ಯ ಆಯಿತು ಅಂತ ಫ್ರೆಂಡ್. ಟೋಟಲ್ ಯಾಕಂದರೆ ಯುವರಾಜ್ ಸಿಂಗ್ಗೆ 2 ಶಿಷ್ಯರು, ಒಂದು ಶುಭ್ಮನ್ ಗಿಲ್, ಒಂದು ಅಭಿಷೇಕ್ ಶರ್ಮಾ. ಇವರು ಇಬ್ಬರನ್ನು ಕೂಡ ಇವರೊಂದು ಸಲಿಗೆ ಇತ್ತಂತೆ ಫ್ರೆಂಡ್. ಇವರು ಹೇಳ್ಬೇಕಂದ್ರೆ ಪಂಜಾಬ್ ಆಟಗಾರರು ಇವರು ಮೂವರು. ಶುಭ್ಮನ್ ಗಿಲ್ ಆಯಿತು, ಹಾಗೆ ಅಭಿಷೇಕ್ ಶರ್ಮಾ, ಹಾಗೆ ಯುವರಾಜ್ ಸಿಂಗ್. ಯುವರಾಜ್ ಸಿಂಗ್ ಸ್ವಲ್ಪ ಸಲಹೆ ಕೊಟ್ಟಿದ್ದಕ್ಕೆ ಇಷ್ಟು ಸ್ವಲ್ಪ ಸಾಧ್ಯ ಆಯಿತು ಅಂತ ಇವರಿಬ್ಬರು ಕೂಡ ಹೇಳ್ತಾ ಇದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ಮಹಿಳಾ ವಿಮೆನ್ಸ್ IPL ಫೆಬ್ರವರಿ 14ರಿಂದ ಸ್ಟಾರ್ಟ್ ಆಗ್ತಾಯಿದೆ ಫ್ರೆಂಡ್. ಈ ಒಂದು ವಿಮೆನ್ಸ್ T20 IPLನ ಇನ್ಮಿಂದೆ ನೀವು ಆರಾಮಾಗಿ ಈ ಒಂದು ತಿಂಗಳಿಂದ 14ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾಯಿದೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಇನ್ನೊಂದು 10 ದಿನ ಆಯಿತು, ಇನ್ನು 10 ದಿನ ಉಳಿಯಿತು. ಫಸ್ಟ್ ಮ್ಯಾಚ್ ಬಂದುಬಿಟ್ಟು RCB ವರ್ಸಸ್ ಗುಜರಾತ್ ಟೈಟನ್ಸ್ ವಿರುದ್ಧ ಈ ಒಂದು ಪೈಪೋಟಿ ಇದೆ ಫ್ರೆಂಡ್. ಹೋದನೇ ವರ್ಷ RCB ಚಾಂಪಿಯನ್ ಆಗಿತ್ತು, ಈ ವರ್ಷವೂ ಕೂಡ ಚಾಂಪಿಯನ್ ಆಗಲಿ ಅಂತ ಆಲೋಚನೆ. ಹಾಗೆ IPLನಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಬದಲಾವಣೆ ಆಗಿದ್ದಾವೆ RCBನಲ್ಲಿ. ಈ ವರ್ಷ ಇನ್ನೂ ಕೂಡ ಚೆನ್ನಾಗಿರುವಂಥ ಟೀಮೇ ಇದೆ. ನೋಡೋ ಫ್ರೆಂಡ್ ಏನಾಗುತ್ತೆ ಅನ್ನೋದು. ಟೋಟಲ್ ಆಗಿ ಈ ಒಂದು 5 ತಂಡಗಳ ವಿಮೆನ್ಸ್ IPL ಮ್ಯಾಚ್ ಫೆಬ್ರವರಿ 14ರಿಂದ ಸ್ಟಾರ್ಟ್ ಆಗ್ತದೆ. ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಇವರಿಗೆ ಏನು ಮಾಡ್ತದೆ ಮತ್ತೆ ಅಂತ ವಿಷಯನ. ಟೇಕ್ ಕೇರ್, ಬಾಯ್.